ಬೈಲಹೊಂಗಲ ನಗರ ಹಾಗೂ ತಾಲೂಕಿನಾದ್ಯಂತ ಮಹಾಶಿವರಾತ್ರಿ ಹಬ್ಬವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ದೇವಾಲಯಗಳು ತಳಿರು ತೋರಣ ಹಾಗೂ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಾ ಇದ್ವು. ಎಲ್ಲೆಡೆ ಓಂ ನಮಃ ಶಿವಾಯ ಎನ್ನುವ ಶಿವನಾಮಸ್ಮರಣೆಯ ಘೋಷ ಮೊಳಗುತ್ತಾ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಎಲ್ಲಿ ನೋಡಿದ್ರೂ ಬಿಲ್ವಪತ್ರಿಯ ಸುವಾಸನೆ, ದಾಸವಾಳ ಸೇರಿದಂತೆ ಶಿವ ಸಂಕೇತಗಳ ಪುಷ್ಪಾಲಂಕಾರಗಳು ಭಕ್ತರನ್ನ ಆಕರ್ಷಿಸಿತು. ಕೈಯಲ್ಲಿ ಕಾಯಿ, ಕರ್ಪೂರ, ಆರತಿ, ನೈವೇದ್ಯ ಹಿಡಿದು ಭಕ್ತರು ದೇವಸ್ಥಾನಗಳಿಗೆ ತೆರಳಿ ಸರತಿ ಸಾಲಿನಲ್ಲಿ ನಿಂತು ಶಿವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಕೆಲವರು ಉಪವಾಸ ವ್ರತವನ್ನ ಆಚರಿಸಿ ರಾತ್ರಿಯಿಡೀ ಜಾಗರಣೆಯನ್ನ ನಡೆಸಿ ಶಿವನಾಮವನ್ನ ಜಪಿಸಿದ್ರು. ಹಬ್ಬದ ಅಂಗವಾಗಿ ಪಟ್ಟಣದ ಪೇಟೆಯಲ್ಲಿ ಶಿವನ ಪೂಜೆಗೆ ಅಗತ್ಯವಿರುವಂತಹ ಸೇಬು, ದ್ರಾಕ್ಷಿ, ಬಾಳೆಹಣ್ಣು, ಮೋಸಂಬಿ, ಕಿತ್ತಳೆ, ಖರ್ಜೂರ ಸೇರಿದಂತೆ ವಿವಿಧ ಹಣ್ಣುಗಳ ವ್ಯಾಪಾರ ಭರ್ಜರಿಯಾಗಿ ನಡೆಯಿತು. ಭಕ್ತರು ಶಿವನಿಗೆ ಇಷ್ಟವಾದಂತಹ ಹೂವು, ಹಣ್ಣುಗಳನ್ನು ಖರೀದಿಸಿ ದೇವಾಲಯಗಳಿಗೆ ತೆರಳಿದರು. ಪಟ್ಟಣದ ಅನೇಕ ಮಹಿಳೆಯರು ಶ್ರೀ ಕ್ಷೇತ್ರ ಸೊಗಲ ಸೋಮೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಿದರು. ಇತಿಹಾಸ ಪ್ರಸಿದ್ಧ ಕಲ್ಲುಗುಡಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಾನೇ ಸಾವಿರಾರು ಭಕ್ತರು ಆಗಮಿಸಿ ಬಿಲ್ವಪತ್ರೆ, ದಾಸವಾಳ ಮತ್ತಿತರೆ ಪುಷ್ಪಗಳಿಂದ ಶಿವನನ್ನ ಆರಾಧಿಸಿದರು. ಗೊಂಬಿಗುಡಿ ಈಶ್ವರ ದೇವಸ್ಥಾನ, ಜವಳಿಕೂಟದ ಶಂಕರಲಿಂಗ ದೇವಸ್ಥಾನ, 3000 ಮಠದ ನೀಲಕಂಠೇಶ್ವರ ಗದ್ದುಗೆ, ಓಂ ಶಾಂತಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ, ಮುರಗೋಡ ರಸ್ತೆಯ ಪಂಚವಟಿ ದೇವಾಲಯ, ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪ, ಮರಡಿ ಬಸವೇಶ್ವರ ದೇವಸ್ಥಾನ, ಗುರುಮಡಿವಾಳೇಶ್ವರ ಮಠ, ಮೈಲಾರಲಿಂಗೇಶ್ವರ ದೇವಸ್ಥಾನ ಹಾಗೂ ಮಾರುತಿ ಮಂದಿರ ಸೇರಿದಂತೆ ಪಟ್ಟಣದ ವಿವಿಧ ದೇವಾಲಯಗಳಲ್ಲಿ ಅಭಿಷೇಕ, ಅರ್ಚನೆ, ನೈವೇದ್ಯ ಮತ್ತು ವಿಶೇಷ ಪೂಜೆಗಳು ನೆರವೇರಿದವು.